ನಾನು ನಿಮ್ಮ ಪ್ರೀತಿಯ DSS ಗುರು ಸಂತೋಷ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ದೇವರು ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಈ ಮಾಟ ಮಂತ್ರಗಳು. ಯಾಕಂದರೆ ಈ ಕಷ್ಟಗಳು ನಮ್ಮನ್ನೆಲ್ಲ ದೇವರನ್ನೇ ಬಿಟ್ಟಿಲ್ಲ ಸ್ನೇಹಿತರೆ. ಆ ದೇವರಿಗೆ ಅಷ್ಟೊಂದು ವರ್ಷಗಳ ಶನಿ ಕೂಡಿರುತ್ತೆ. ಅದಕ್ಕೆ ಆ ಮಾಟ ಮಂತ್ರಗಳು ಸತ್ಯ ಸ್ನೇಹಿತರೆ. ನಿಮ್ಮ ಕುಟುಂಬದಲ್ಲಿ ನಿಮಗೆ ಯಾರಿಗೇ ಆಗಿರಲಿ, ನಿಮಗೆ ಆಗಿರಲಿ, ಅಥವಾ ನೀವು ಬಿಸ್ನೆಸ್ ಮಾಡಿರ್ತೀರ, ಎಷ್ಟೋ ವರ್ಷ ಕಳೆದೋಗಿರುತ್ತೆ, ಆ ಬಿಸ್ನೆಸ್ಸಲ್ಲಿ ಕುಗ್ಗಿ ಹೋಗ್ತಾ ಇರ್ತೀರ, ಅಥವಾ ನಿಮ್ಮ ಮನೆ ವಿಚಾರದಲ್ಲಿ ನೀವು ಏನಾದರೂ ನಿಮ್ಮ ಆಸ್ತಿನ ಬೇರೆಯವರು ಬರ್ಸ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಅವರು ಕೋರ್ಟಿಗೆ ಹೋಗಿ ಕೋರ್ಟ್ ಮುಖಾಂತರ ತೊಗೊಳ್ಳಿ ಅಂತ ಹೇಳಿರ್ತಾರೆ. ಅದು ಎಷ್ಟು ವರ್ಷ ಆದರೂ ನಿಮಗೆ ನಿಮ್ಮ ತಾವ ಬರ್ತಾನೆ ಇರೋಂಗಿಲ್ಲ. ಅದು ಆ್ಯಕ್ಚುಲಿ ನಿಮ್ಮದೇ ಆಗಿರುತ್ತೆ ಸ್ನೇಹಿತರೆ. ಅವ್ರು ಬರ್ಸ್ಕೊಂಡ್ಬಿಟ್ಟಿರ್ತಾರೆ ಆ ಮೋಸದಿಂದ, ಅಥವಾ ನೀವು ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀರ, ಆ ಮಾಟ ಮಂತ್ರದಿಂದ ಅವ್ರ ದುಡ್ಡು ಕೇಳಬಾರ್ದು ಅಂದರೆ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಮಾಡಿಬಿಟ್ಟಿರ್ತಾರೆ. ಅದು ಸತ್ಯ ಸ್ನೇಹಿತರೆ. ಅದನ್ನು ಮಾಟವನ್ನು ಮಾಡಿಸಿದ್ದಂಥ ವ್ಯಕ್ತಿಗಳು ಯಾವ ಥರ ಅದನ್ನು ನಿಮಗೆ ಮಾಡಿಸಿರ್ತಾರೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಅಲ್ಲಿರ್ತಕ್ಕಂಥ ಪೂಜ್ಯರಿಯವರು ಅಲ್ಲೊಂದು ತಾಮ್ರದ ಪಟ್ಟೆ ಮೇಲೆ ನಿಮ್ಮ ಹೆಸರು ಮತ್ತು ನಿಮ್ಮ ಕುಟುಂಬದವರು, ಅಂದರೆ ನಿಮ್ಮ ಮನೆಯಲ್ಲಿ ಬ್ಲಡ್ ರಿಲೇಷನ್ ಯಾರೇ ಆಗಿದ್ದರೂ ಅವ್ರ ಹೆಸರನ್ನು ಬರೀತಾರೆ. ಬರೆದ್ಬಿಟ್ಟು, ಯಾಕಂದರೆ ಯಾರಿಗಾದರೂ ಇವಾಗ ನಿಮ್ಮ ತಂದೆ ಆಗಿರಲಿ, ನಿಮ್ಮ ಮಕ್ಕಳಿಗಾಗಿರಲಿ, ಅಥವಾ ನಿಮ್ಮ ಹೆಂಡತಿಗಾಗಿರಲಿ, ನಿಮಗೆ ಆಗಿರಲಿ, ಅದು ನಿಮ್ಗೆ ತಾಕತ್ತೆ ಸ್ನೇಹಿತರೆ. ಅದಕ್ಕೆ ಅದನ್ನೆಲ್ಲ ರಿಮೂವ್ ಮಾಡಬೇಕು. ಅದನ್ನು ರಿಮೂವ್ ಮಾಡಿದ್ರೆ ನಿಮಗೆ ಖಂಡಿತ ನೀವು ಯಾವುದೇ ಒಂದು ಬಿಸ್ನೆಸ್ ಕೈ ಹಾಕಿರ್ತೀರ ನೋಡಿ, ಎಷ್ಟು ವರ್ಷ ಕಳೆದ ನಂತರ ನೀವು ಸಕ್ಸಸ್ಸನ್ನು ಕಂಡು ಬಂದಿರೋಂಗಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು ಯಾವ ಥರ ರಿಮೂವ್ ಮಾಡ್ತಾರೆ, ಮಾಟ ಮಂತ್ರ ಮಾಡಿರೋದನ್ನು ಹೆಂಗೆ ತೆಗಿತಾರೆ, ಏನೇನು ಇಟ್ಟು ಅದಕ್ಕೆ ಯಾವ ಥರ ಪೂಜ್ಯವನ್ನು ಮಾಡ್ತಾರೆ ಅನ್ನೋದು ತೋರಿಸ್ತೀನಿ. ಸ್ಕಿಪ್ ಮಾಡಲ್ದಾಗೆ ನೋಡಿ, ಫುಲ್ಲಾಗಿ ನೋಡಿ ಸ್ನೇಹಿತರೆ. ನೀವು ನೋಡಿದ ಮೇಲೆ ನೀವು ಈ ವಿಡಿಯೋನ ಲೈಕ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಶೇರ್ ಅಂತೂ ಮಾಡಿ. ಯಾಕಂದರೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಸ್ನೇಹಿತರೆ. ಅವರು ನಮ್ಮ ಹಾಗೆ ಮನುಷ್ಯರು ಎಷ್ಟು ಕಷ್ಟಪಟ್ಟಿರ್ತಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಈ ಥರ ಹೋಗಿ ಈ ಥರ ಮಾಡ್ಕೊಂಬನ್ನಿ ಅಂತಂದರೆ ಅವರು ಆ ಥರ ಮಾಡ್ಕೊಂಬರ್ತಾರೆ. ನಿಮ್ಗೆ ಒಳ್ಳೇದಾಗಲಿ. ಫಸ್ಟ್ ನೀವು ಒಳ್ಳೇದು ಆಗಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಅಷ್ಟೊಂದು ಫುಲ್ ಪವರ್ಫುಲ್ ಆದಂಥ ಈ ತಾಯಿ ನೋಡಿ ಯಾವ ಥರ ಪೂಜೆಯನ್ನು ಮಾಡ್ತಾರೆ, ಅದನ್ನು ಯಾವ ಥರ ತೆಗಿತಾರೆ ಅನ್ನೋದು ನೋಡಿ. ಅಲ್ಲಿರ್ತಕ್ಕಂಥ ಒಂದು 2 ಎಲೆ ಆ ಕಡೆ ಈ ಕಡೆ ಇಟ್ಟು, ಅದೊಂದು ಮಡಿಕೆ ಇರುತ್ತೆ, ಮಣ್ಣಿನ ಮಡಿಕೆ. ಆ ಮಣ್ಣಿನ ಮಡಿಕೆ ಒಳಗಡೆ ನೀರು ಹಾಕಿಬಿಟ್ಟು ನಮಗೆ ಮೇಲೆಯಿಂದ ಕೆಳಗೆ ದೃಷ್ಟಿ ತೆಗಿತಾರೆ ನೋಡಿ. ಇವಾಗ ಎಲೆ ಇಟ್ಟು ಎಲೆ ಮೇಲೆ ಮಡಿಕೆ ಇಡಲೇಬೇಕು. ಇವಾಗ ನೋಡು, ಆ ಮಡಿಕೆನ ತಗೊಂಡು ನಮ್ಮ ಮೇಲೆಯಿಂದ ಕೆಳಗಡೆ ದೃಷ್ಟಿ ತೆಗಿತಾರೆ. ಇವಾಗ ಆ ತಾಯಿ ಹತ್ರ ಕೇಳ್ಕೊತಾರೆ ಅವರು, ಪೂಜ್ಯರವರು ಕೇಳಿಕೊಂಡು ನೋಡಿ ಈ ಥರ ತೆಗಿತಾರೆ. ಈ ಥರ ತೆಗೆದ ಮೇಲೆ ಅದನ್ನು ರಿಟನ್ನು ಅಲ್ಲಿ ಎಲೆ ಮೇಲೆ ಇಡ್ತಾರೆ ಸ್ನೇಹಿತರೆ. ಎಲೆ ಮೇಲೆ ಇಟ್ಟು ನೋಡಿ, ನಿಂಬೆಹಣ್ಣು ಕಾಯಿ ಅವೆಲ್ಲ ನೀರು ಹಾಕ್ತಾರೆ ಅದಕ್ಕೆ. ಆ ಮಡಿಕೆ ಇದೆ ನೋಡಿ, ಆ ಮಡಿಕೆ ಒಳಗಡೆ ನೀರು ಹಾಕಿಬಿಟ್ಟು ಆ ಕಾಯಿಯನ್ನು ತೊಳೆದುಬಿಟ್ಟು ಮತ್ತೆ ಅನ್ನೋದು ನಮಗೆ ದೃಷ್ಟಿ ತೆಗಿತಾರೆ ನೋಡಿ. ಈ ಥರ ದೃಷ್ಟಿಯನ್ನು ತೆಗೆದು ಮತ್ತೆ ರಿಟರ್ನು ಅಲ್ಲೇ ಇಡ್ತಾರೆ. ಆ ಮಡಿಕೆ ಮೇಲೆ ಇಟ್ಟು ಅಲ್ಲಿ ನಿಂಬೆಹಣ್ಣು ಗಾಲಿ ಮೇಲೆ ಇಟ್ಟು, ಅಂದರೆ ಕಾಯಿ ಮೇಲೆ ಕುತ್ಕೋಬೇಕದು. ಅದು ನಿಂಬೆಹಣ್ಣು ಕುತ್ಕೊಳಕ್ಕೆ ಹಂಗೆ ಕುತ್ಕೊಳೋದಲ್ಲ, ಅದ್ರ ಮೇಲೆ ಒಂದು ಚಿಕ್ಕದಾದಂಥ ಒಂದು ಗಾಲಿ ಕೊಡ್ತಾರೆ. ಅದನ್ನಿಟ್ಟು ಆ ಗಾಲಿ ಒಂದು ಸಿಗಲಿಲ್ಲ ಅಂದರೆ ಆ ಥರ ಸುಲ್ಬಿಟ್ಟು ಅದ್ರ ಮೇಲೆ ಇಡ್ತಾರೆ ನೋಡಿ. ಆ ಥರ ಇಟ್ಟು ಇವಾಗ ಸುಮಾರು ನಿಂಬೆಹಣ್ಣು ಒಂದು 4-5 ನಿಂಬೆಹಣ್ಣು ತೊಗೊಂಡು ಅದನ್ನು ನಮಗೆ ದೃಷ್ಟಿ ತೆಗಿತಾರೆ. ಆ ದೃಷ್ಟಿಯನ್ನು ತೆಗೆದು ನೋಡಿ ಮತ್ತೆ ಅದನ್ನು ಕಟ್ ಮಾಡ್ತಾರೆ ಒಂದೊಂದು ಪೀಸಾಗಿ. ಒಂದು ಪೀಸನ್ನು ಒಂದು 2 ಪೀಸ್ ಮಾಡಿ ಆ ಸರೌಂಡಿಂಗ್ ಸುತ್ತಾರ್ದ ಇಡ್ತಾರೆ ನೋಡಿ. ಈ ಥರ ಇಡ್ತಾರೆ. ಈ ಥರ ಇಟ್ಟಿದ ಮೇಲೆ ಸ್ನೇಹಿತರೆ, ಅದರ ಮೇಲೆ ಅರಿಶಿನ, ಕುಂಕುಮ, ವಿಭೂತಿ ಎಲ್ಲ ಹಾಕಿ ತುಂಬ, ಅಂದರೆ ಇದನ್ನು ಮಾಡಿಸ್ಕೊಳೋದ್ರಿಂದ ನಿಮಗೆ ಆಗಲಿ ನಿಮ್ಮ ಕುಟುಂಬದವರಿಗೆ ಆಗಲಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗುತ್ತೆ ಅದು. ಯಾಕಂದರೆ ಎಷ್ಟು ವರ್ಷ ಆದರೂ ನಿಮ್ಗೆ ಬಿಸ್ನೆಸ್ಸಲ್ಲಿ ನೀವು ಕುಗ್ಗಿ ಹೋಗ್ತಾ ಇರ್ತೀರ, ಬಿಸ್ನೆಸ್ಸಲ್ಲಿ ಮುಂದೆ ಬರಬಾರ್ದು ನೀವು ಅಂತ ಮಾಡಿಸ್ಬಿಟ್ಟಿರ್ತಾರೆ ನೋಡಿ. ಇದರ ಮೇಲೆ ಈ ವಿಭೂತಿ ಹಾಕಿ ಆ ಮೊಟ್ಟೆಯನ್ನು ಇಟ್ಟು ಸ್ನೇಹಿತರೆ, ಅಂದರೆ ನೀವು ಸಂಗಾತಿ ವಿಚಾರದಲ್ಲಿ ಆಗಲಿ, ಅಂದರೆ ಗಂಡ ಹೆಂಡತಿ ಅವ್ರು ಕೂಡಬಾರ್ದು, ಅವ್ರ ಮನೇಲಿ ತುಂಬ ಜಗಳ ಆಗಬೇಕು, ಮಗ ಮಾತೇ ಕೇಳಬಾರ್ದು, ಅವನ ಮಗ ತುಂಬ ಹಾಳಾಗಬೇಕು ಅಂತ ಇಷ್ಟೊಂದೆಲ್ಲ ಮಾಡಿಸ್ಬಿಟ್ಟಿರ್ತಾರೆ ಸ್ನೇಹಿತರೆ. ಅಂದರೆ ನಿಮ್ಮನ್ನು ನೋಡ್ಕೊಂಡು ನೋಡಿ, ಇವಾಗ ಆ ಕೋಳಿನ ನೀರು ಕುಡಿಸ್ತಾರೆ. ನೀರು ಕುಡಿಸಿ ಆ ಕೋಳಿನ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಹಿಂದ್ಗಡೆ ಇರ್ತಕ್ಕಂಥ ಎಲ್ಲ ಪೂಜೆ ಮಾಡಿ, ನಮಗೂ ಇವಾಗ ಪೂಜೆ ಮಾಡಿ ಅದನ್ನು ಹಿಂಗೆ ದೃಷ್ಟಿ ತೆಗಿತಾರೆ. ಮೇಲಿಂದ ಕೆಳಗೆ ದೃಷ್ಟಿ ತೆಗೆದು ಅದನ್ನು ನಮ್ಮ ಕೈಯಲ್ಲಿ ಕೊಡ್ತಾರೆ. ಅವರು ಇವಾಗ ಕತ್ತನ್ನು ಕಟ್ ಮಾಡಿ ಕತ್ತನ್ನು ಆ ಕಡೆ ಎಸ್ದು ಬಿಡ್ತಾರೆ ನೋಡಿ. ಅಲ್ಲಿರ್ತಕ್ಕಂಥ ಬ್ಲಡ್ಡು ಅದರ ಮೇಲೆ ಎಲ್ಲ ಬೀಳಬೇಕು. ಅಲ್ಲಿ ಏನು ಪೂಜೆ ಮಾಡ್ತಾಯಿದ್ದಾರೆ ನೋಡಿ, ಆ ಬ್ಲಡ್ಡು ಅದ್ರ ಮೇಲೆ ಬಿತ್ತು ಅಂದರೆ ಸ್ನೇಹಿತರೆ,
ಅದಕ್ಕೆ ಮುಕ್ತಿ ಸಿಗುತ್ತೆ. ಇಲ್ಲ ಅಂದರೆ ಅದು ಮುಕ್ತಿ ಸಿಗಲಿಲ್ಲ ಅಂದರೆ ನಿಮ್ಮನ್ನು ಕಾಡ್ತಾನೆ ಇರುತ್ತೆ. ಅಷ್ಟು ಶನಿ ಇರುತ್ತೆ ಸ್ನೇಹಿತರೆ. ಆ ಮಾಟ ಮಂತ್ರ ಅಷ್ಟು ಫುಲ್ ಪವರ್ಫುಲ್ ಆದಂಥ ಇರುತ್ತೆ. ಅದನ್ನೆಲ್ಲ ಮೂಢನಂಬಿಕೆ ಅಂತ ತಿಳ್ಕೊಬಾರ್ದು ನಾವು, ಅದನ್ನು ನಂಬಬೇಕು ಸ್ನೇಹಿತರೆ. ಯಾಕಂದರೆ ದೇವರು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಇವು ಮಾಟ ಮಂತ್ರಗಳು. ನೋಡಿ, ಅದರ ಮೇಲೆ 3 ಸಲ ನಮಗೆ ಹೋಗಕ್ಕೆ ಹೇಳ್ತಾರೆ. ಇವಾಗ ಪೂಜೆ ಮಾಡ್ತಾರೆ, ಅದನ್ನು ಆರತಿ ಬೆಳಗಬೇಕು. ನಾವು ಅಲ್ಲಿರ್ತಕ್ಕಂಥ ತಾಯಿಗೆ ನಾವು ದೀಪ ತೋರಿಸ್ಬೇಕು. ಆ ತಾಯಿಗೆ ನೋಡಿ ಅಲ್ಲಿ ದೀಪ ತೋರಿಸ್ತಾ ಇದ್ದಾರಲ್ವ, ಆ ಥರ ದೀಪವನ್ನು ತೋರಿಸಿ ಮತ್ತು ಅದಕ್ಕೆ ಪೂಜೆಯನ್ನು ಮಾಡಿ ಸೂರ್ಯನಿಗೆ ತೋರಿಸಿ ನಾವು ಅಲ್ಲಿಟ್ಟು ಅದರ ಮೇಲೆ 3 ಸಲ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಹೋಗಬೇಕು. ಇವಾಗೇನಲ್ಲಿ ಇಟ್ಟಿರ್ತಾರಲ್ವ ರೌಂಡಾಗಿ, ನೋಡಿ ಇವಾಗ 3 ಸಲ ಹೋಗಕ್ಕೆ ಹೇಳ್ತಾರೆ. ದಾಟಬೇಕು ನಾವು, ಅದನ್ನು ದಾಟಿ ಮತ್ತೆ ನಿಂಬೆಹಣ್ಣು ಅಲ್ಲಿ ಮೊಟ್ಟೆ ಹೊಡೆದು ನೋಡಿ, ಇವಾಗ ಆ ಥರ ಮೊಟ್ಟೆ ಹೊಡೆದ್ಬಿಟ್ಟು ನೋಡಿ ನಿಂಬೆಹಣ್ಣು ಇಡ್ತಾರಲ್ಲ, ಆ ನಿಂಬೆಹಣ್ಣು ನಾವು ತುಳಿದು ಅದನ್ನು ಹಂಗೆ ನೋಡಬಾರ್ದು, ರಿಟರ್ನು ತುಳಿದ್ಬಿಟ್ಟು ಹಂಗೆ ಸುಮ್ಮನೆ ಬರಬೇಕು ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ, ಈ ಅಮ್ಮನ ಪವಾಡ ಅದ್ಭುತವಾಗಿ ಸ್ನೇಹಿತರೆ, ಎಷ್ಟು ಫುಲ್ ಪವರ್ಫುಲ್ ಆಗಿರುತ್ತಂದರೆ ಈ ತಾಯಿದು ನಿಮಗೆ ಮಾಟ ಮಂತ್ರ ಏನು ಮಾಡಿಸಿದ್ರೂ ಎಲ್ಲ ಕಳೆದು ಬಿಡುತ್ತೆ ಸ್ನೇಹಿತರೆ. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆದಂಥ ತಾಯಿ ಅಮ್ಮ. ಅದಕ್ಕೆ ಸ್ನೇಹಿತರೆ ಹೇಳ್ತಾ ಇರೋದು, ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋಕ್ಕಿಂತ ಮುಂಚೆ ನಮ್ಮ ಮನೇನ ನಾವು ಎಷ್ಟೇ ಬಿಸ್ನೆಸ್ ಮಾಡ್ತಾಯಿದ್ರು ನಾವು ಕುಗ್ಗಿ ಹೋಗ್ತಾ ಇರ್ತೀವಿ. ನೋಡಿ, ಆ ತಾಯಿ ಅಷ್ಟು ಪವರ್ಫುಲ್ ಆದಂಥ ತಾಯಿ. ಏನು ಜನ ಸ್ನೇಹಿತರೆ, ಎಷ್ಟೋ ಜನಗಳಿಗೂ ಒಳ್ಳೆಯದಾಗಿದೆ. ಎಷ್ಟೋ ಜನಗಳು ಈ ತಾಯಿ ಹತ್ರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ. ಹೋಗಿ ಫಸ್ಟು ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ನೀವು ಬಿಸ್ನೆಸ್ಸಲ್ಲಿ ಕುಗ್ಗಿ ಹೋಗ್ತಾ ಇರ್ತೀರ ಅಂದರೆ, ಎಷ್ಟೇ ಬಿಸ್ನೆಸ್ಸು ನೀವು ಮಾಡ್ತಾ ಇರ್ತೀರ ಅದೆಲ್ಲ ನಿಮಗೆ ಒಂದಕ್ಕೊಂದು ಕೈ ಜೋಡಿಸ್ತಾ ಇರಲ್ಲ, ಅಲ್ಲೇ ಕುಗ್ಗಿ ಹೋಗ್ತಾ ಇರ್ತೀರ ಅನ್ನೋರು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋನ ನಾನು ನಿಮಗೆ ಮೋಟಿವೇಶನ್ ಅಂತ ಮಾಡ್ತಾಯಿಲ್ಲ, ಇದು ಎಲ್ಲರಿಗೂ ಅರ್ಥ ಆಗಲಿ. ಅಂದರೆ ದೇವರು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಈ ಮಾಟ ಮಂತ್ರಗಳು. ನೀವು ನನ್ನ ವಿಡಿಯೋಗೆ ಲೈಕ್ ಮಾಡೋಕ್ಕೆ ಹೋಗ್ಬೇಡಿ, ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಬೇಕಾದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಅರ್ಥ ಆಗಲಿ. ಅವರಾದರೂ ಹೋಗಿ ಬಂದ ಮೇಲಾದರೂ ನಿಮ್ಗೆ ಹೇಳ್ತಾರೆ. ನೋಡಿ, ಅಲ್ಲಿ ಎಳ್ಳನ್ನು ಅದ್ರ ಮೇಲೆ ಎಸಿತಾರೆ, ಆ ತಾಯಿ ಮೇಲೆ ಸುತ್ತಾರ್ದ ಬಂದುಬಿಟ್ಟು ಆ ಎಳ್ಳನ್ನು ನೋಡಿ ಎಷ್ಟು ಜನಗಳು ಕ್ಯೂವಲ್ಲಿ ಬರ್ತಾ ಇರ್ತಾರೆ. ತುಂಬ ಅಂದರೆ ಅವ್ರಿಗೆಲ್ಲ ಆ ಪವಾಡಗಳನ್ನು ಆದಂಥ ಒಂದು ಮಾಟ ಮಂತ್ರ ಮಾಡಿಸಿ ಎಂತೋ ಸಾಯುವಂಥ ಸ್ಟೇಜ್ಗೆ ಹೋದಂಥವರು ಬದುಕಿದ್ದಾರೆ ಈ ತಾಯಿ ಹತ್ರ. ಇನ್ನೇನು ಬದುಕಲ್ಲ ಅಂತ ಹೇಳುವಂಥವ್ರು, ಯಾಕಂದರೆ ಅಷ್ಟು ಪವರ್ಫುಲ್ ಅದು ಹಿಂಡಿ ಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ಮುಕ್ತಿ ಸಿಗೋಂಗಿಲ್ಲ. ಅದಕ್ಕೆ ಮುಕ್ತಿ ಸಿಗಬೇಕಂದ್ರೆ ಒಂದು ಬ್ಲಡ್ ಬೇಕು. ಅದಕ್ಕೆ ಆ ಬ್ಲಡ್ ಬೇಕು ಅಂದರೆ ಈ ಥರದಲ್ಲಿ ಅದು ಕಳೆದ ಮೇಲೆ ಅದಕ್ಕೆ ಆದಂಥ ಅಲ್ಲಿ ತಾಯಿ ಹತ್ರ ತೃಪ್ತಿ ಮಾಡ್ಸೋಕ್ಕೆ ಮೇಕೆಯನ್ನು ಕಟ್ ಮಾಡ್ತಾರೆ ಸ್ನೇಹಿತರೆ. ಮೇಕೆ ಆಡನ್ನು ಕಟ್ ಮಾಡಿ ಅಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಊಟ ಹಾಕಿಸ್ತಾರೆ. ಇಲ್ಲಿ ಇರ್ತಕ್ಕಂಥ ಸುಮಾರು ಜನ ಸ್ನೇಹಿತರೆ, ಎಷ್ಟು ಜನಗಳು ಹೋಗ್ತಾ ಇರ್ತಾರಂದರೆ ಈ ತಾಯಿ ಹತ್ರ ಹೋಗಿ ಅಲ್ಲಿ ನೀವು ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಏನು ತೊಗೋಬೇಕಂದ್ರೆ ನಿಂಬೆಹಣ್ಣು, ತೆಂಗಿನಕಾಯಿ, ಎಲೆ, ಅವರು ಎಲ್ಲ ನೀವು ಪೂಜೆ ಸಾಮಾನು ಕೊಡಿ ಅಂತ ಕೇಳಿದರೆ ಸಾಕು, ಎಲ್ಲ ಪೂಜೆ ಸಾಮಾನು ಕೊಟ್ಬಿಡ್ತಾರೆ ಸ್ನೇಹಿತರೆ. ಅದಕ್ಕೆ ಅದನ್ನು ನಾವು ತೊಗೊಂಡು ಸ್ನೇಹಿತರೆ ಅಲ್ಲಿ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗಿ ಆ ಪೂಜಾರವ್ರು ಇರ್ತಾರೆ, ಅದಕ್ಕೆ ಆದಂಥ. ಆಮೇಲೆ ಅಲ್ಲಿ ಮೇಲ್ಗಡೆನೂ ಮಾಡ್ತಾ ಇರ್ತಾರೆ. ಅಲ್ಲಿ ನೀರು ಸ್ವಲ್ಪ ಇರುತ್ತೆ, ಆ ನೀರಲ್ಲಿ ಮಾಡ್ತಾ ಇರ್ತಾರೆ ಹೊಂಡದಲ್ಲಿ. ನಾವು ಅಲ್ಲಿ ಆ ಕಡೆ ಹರಿಯೋ ನೀರಲ್ಲಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇವಾಗ ಅಲ್ಲಿ ನೀರು ಬರ್ತಾಯಿಲ್ಲಂತೆ, ಇವಾಗ ನೀರು ಬಿಟ್ಟಿದ್ದಾರೆ, ಬರುತ್ತೆ ಅಂತ ಹೇಳಿದ್ದಾರೆ. ಈ ಅಮ್ಮ ನೋಡಿ ಎಷ್ಟು ಪವರ್ಫುಲ್ ಆದಂಥ ಇದು. ಈ ತಾಯಿ ಪವಾಡ ಎಂಥದಂದರೆ ಸ್ನೇಹಿತರೆ, ಈ ಮೀನ ಹಿಡಿಯೋಕ್ಕಂದು ಹೋದಂಥವ್ರು ಈ ತಾಯಿ ವಿಗ್ರಹ ಸಿಕ್ಕಿರೋದು. ಆವಾಗ ಈ ತಾಯಿ ಈ ಥರ ಹೇಳ್ಬಿಟ್ಟು ಇಲ್ಲಿ ಬಂದು ನೆಲೆಸಿರೋದು ಸ್ನೇಹಿತರೆ. ಆವಾಗಿಂದ ನಮ್ಮದು ಎಷ್ಟೋ ವರ್ಷ ಆಗಿದೆ. ಇದು ನಿನ್ನೆ ಮೊನ್ನೆ ಬಂದಿರೋದಲ್ಲ ಸ್ನೇಹಿತರೆ, ಸುಮಾರು ವರ್ಷ ಆಗಿದೆ. ಅದಕ್ಕೆ ನಿಮಗೆ ಮಾಟ ಆಗಲಿ ಮಂತ್ರ ಆಗಲಿ ಎಲ್ಲ ಕಳೆದೋಗುತ್ತೆ, ನೀವು ಆರೋಗ್ಯವಾಗಿರ್ತೀರ. ನೋಡಿ, ಈ ಥರ ಮಾಡಿಸಿದವರು ಎಲ್ಲ ಇವರಿಗೆಲ್ಲ ಈಡಿರೋದು ಅದಕ್ಕೆ. ಅವ್ರು ಏನು ಮೇಕೆ ತೊಗೊಂಡ್ಬಂದಿದ್ದಾರಲ್ಲ ಅವ್ರಿಗೆಲ್ಲ ಒಳ್ಳೆಯದಾಗಿದೆ. ತೊಗೊಂಡು ಬಂದು ನಾನು ಊಟ ಮಾಡಿಸ್ತೀನಿ ಅಂತ ಹೇಳಿದ್ರು, ಊಟ ಮಾಡಿಸ್ತಾರೆ. ಇದು ಉಕ್ಕಡ ಅಂತೇಳಿ, ಉಕ್ಕಡ ಮಾರಮ್ಮ ಅಂತೇಳಿ. ಉಕ್ಕಡದ ಮಾರಮ್ಮ ಅಂತ ಕೇಳಿದರೆ ನಿಮ್ಗೆ ಅತಿ ಶೀಘ್ರ ಅಂದರೆ ಮಂಡ್ಯದ ಹತ್ರ ಬರುತ್ತೆ. ಇದು ಎಳ್ಳನ್ನು ತೊಗೊಂಡು ಆ ತಾಯಿ ಮೇಲೆ ಹಾಕ್ತಾರೆ. ಈ ಥರ ಹಾಕಿ ನೋಡಿ, ನಾನು ಹೇಳಿದ್ನಲ್ಲ ಈ ಥರದಲ್ಲಿ ಹೊಂಡದಲ್ಲಿ ಮಾಡ್ತಾ ಇರ್ತಾರೆ. ಇಲ್ಲಿ ಮಾಡಿಸ್ಬೋದು. ಇಲ್ಲಿಕಿನ ನಾನು ಫಸ್ಟ್ ತೋರಿಸಿದ್ನಲ್ಲ ಅಲ್ಲಿ ಹರಿಯೋ ನೀರದು, ಅಲ್ಲಿ ಇವಾಗ ನೀರೆಲ್ಲ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಮಾಡಿಸ್ಕೋಬೋದು, ಇಲ್ಲಿ ಮಾಡಿಸ್ಕೋಬೋದು. ತುಂಬ ಮಾಡ್ತಾರೆ. ಎಷ್ಟು ಜನಗಳು ಭಕ್ತಾದಿಗಳು ಸುಮಾರು ಹೋಗ್ತಾರೆ ಸ್ನೇಹಿತರೆ. ಇದು ಮಾಟ ಮಂತ್ರ ಅನ್ನೋದು ದಯವಿಟ್ಟು ಹೇಳ್ತಾ ಇದ್ದೀನಿ, ನಂಬಿ. ಯಾಕಂದರೆ ನೀವು ಆರೋಗ್ಯವಾಗಿರ್ತೀರ, ನಿಮ್ಮ ಸದಸ್ಯರು ಕುಟುಂಬದವ್ರೂ ಆರೋಗ್ಯವಾಗಿರ್ತೀರ. ಒಂದಲ್ಲ 3 ಸಲ ಬರಬೇಕು ಈ ತಾಯಿ ಹತ್ರ. 3 ಸಲ ಬಂದು ಈ ಥರ ಮಾಡಿಸ್ಕೊಂಡ್ರೆ ನಿಮಗೆ ಅಲ್ಲೇ ರಿಸಲ್ಟ್ ಸಿಕ್ಬಿಡುತ್ತೆ. ಏನು ದುಡ್ಡನ್ನು ತೊಗೊಳಂಗಿಲ್ಲ, ಎಕ್ಸೆಪ್ಟ್ ಮಾಡೋಂಗಿಲ್ಲ. ಒಂದು 100-200 ರೂಪಾಯಿ ಒಳಗಡೆ ಇದೆಲ್ಲ ಮುಗಿದೋಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಈ ಬೇರೆಯವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಅರ್ಥ ಆಗಲಿ ಸ್ನೇಹಿತರೆ.